ಹೋಗಿ ಆ ಬೋರಿ ಪೇಂಟ್ ಬರ್ಕೊಂಡ್ಬಂದು ಕಾಚಾಪುರದಲ್ಲಿ ಮೊದಲನೇ ವಾಲ್ಮೀಕಿ ಜಯಂತಿ ಮಾಡಿದವರು ನಾವು. ಹಾಗಾಗಿ ಈಗ ಮತ್ತೆ 2 ನಾಟಕ ಮಾಡಿದ್ವಿ. ಅದಕ್ಕೆ ನಮ್ಮ ಸಂಗೀತ ಭಾಗ ನಮ್ಮ ತಮ್ಮಂದು ಈಗ ಮತ್ತೆ 2ನೇ ನಾಟಕ ಸಿಡಿದಂತ ಶಿವಶಕ್ತಿ ಮಾಡಕತ್ತೀವಿ. ಕೆಳಮಾಸಿಗೆ 16-18 ಡೇಟ್ ಫಿಕ್ಸ್ ಆಗ್ಯದ. ನಾವೆಲ್ಲರೂ ಬರ್ಬೇಕು, ಕಾಚಾಪುರ ಬಂದು ನೋಡ್ರಿ. ನನಗೆ ಹೇಳಿದ ಭಾಷ ಬೆಂಗಳೂರು ಬಾರ್ಲಿ ಬಾರ್ಲಿ ಇವತ್ತಿಗೆ ಅದ್ರಲ್ಲ ಅವರು ನಮಗೆ ಎಪ್ಪತ್ತು ಕರೀತಾರೆ. ಯಾಕಂದ್ರೆ ಚಳಿ ಬರ್ತದೆ, ಒಂದೇ ರೂಮ್ನಾಗ ಬರ್ತೀವಿ ಒಂದು 5 ಜನ ಫ್ರೆಂಡ್ಸ್ ಇದ್ವಿ. ನಾನು ಅನ್ಕೊಂಡಿದ್ದೆ ಇವ್ರು ಇಷ್ಟು ದೊಡ್ಡ ಕಲಾವಿದ್ರು ಆಗ್ತಾರೆ, ನಾನು ಎಷ್ಟು ಗಾಯಕ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ಜೀವನದಲ್ಲಿ. ಬಟ್ ಸರಸ್ವತಿ ಶಾರದಾಂಬೆ ನಮ್ಮ ಕೈ ಹಿಡಿದು ಮೇಲೆ ಕಳಿಸಿದಾರ. ಅವ್ರಿಗೆ ನಾನು ಹೇಳಿದ್ದೆ ಮಾತು, ನಿಮ್ಮ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಒಂದು ಫಿಲ್ಮಲ್ಲಿ ನಾನು ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ನಾನು ಆಭಾರಿ. ಎರಡನೇದಾಗಿ ಈ ಸಂಗೀತ ಮಟ್ಟಕ್ಕೆ ನಾನು ಇಷ್ಟು ಎತ್ತರಕ್ಕೆ ಬರಕ್ಕೆ ಕಾರಣ ಮೊದಲನೇ ವೇದಿಕೆ ಕೊಟ್ಟ ನನ್ನ ಕಣ್ಣೆದುರಿಗಿರುವಂತ ದೇವರು, ಮೊದಲನೇ ವೇದಿಕೆ ಕೊಟ್ಟಂತ ರೈಮಾನ್ ಸರ್. ಯಾಕೆಂತಂದ್ರೆ ಉಪ್ಪು ಸ್ಥಾನದಲ್ಲಿ ಒಂದು ನಮ್ಮ ರಾಠೋಡ್ ಅವ್ರದ್ದು ಮದುವೆ ಇತ್ತು. ಅಲ್ಲಿ ಜ್ಯೋತಿ ಬೆಳೆದ್ರು ದೊಡ್ಡ ಸ್ಥಾನ ಆಗಿನ ಕಾಲಕ್ಕೆ. ಅವಾಗ ನಾಗಪ್ಪ ಮೇಡಮ್ ಅವರು, ಇವರು ಇನ್ನೊಬ್ಬ ಇದ್ದಾರೆ ವಿಶ್ವ ಅಂತ ಹೇಳಿ, ಅವರು ನಾವು 4 ಜನ ಹೋಗಿದ್ವಿ. ಇಬ್ಬರಿಗೆ ಒಂದೊಂದು ಅವಕಾಶ ಕೊಟ್ಟರು. ಮೊದಲನೇ ವೇದಿಕೆ ಕೊಟ್ಟ ಆ ವೇದಿಕೆ ನನಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ ನನ್ನ ಜೀವನದಲ್ಲಿ ಮರೆಯಲಾರಂತ ವೇದಿಕೆ. ಯಾಕಂದ್ರೆ ನಾನು 6 ವರ್ಷ ವೇದಿಕೆ ಮುಂದೆ ಕುದುರಬೇಕು, ಯಾರು ಕರೀತಿದ್ರು. ಇವತ್ತು ಒಬ್ಬರು ಒಂದು ಹಾಡಂತಂದ್ರೆ ಎಲ್ಲ ನಮ್ಮ ವೇದಿಕೆ ಕೇಳ್ತಾರೆ. ಬಟ್ ನಾವು 6 ವರ್ಷ ಕಾದಿವಿ ಅವಾಗಿನ ಕಾಲದಲ್ಲಿ. ಅಂತ ಟೈಮಲ್ಲಿ ನಿನ್ನಲ್ಲಿ ಆ ಎಬಿಲಿಟಿ ಇದೆಯೇ ಬಾ ಹಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರೇಮಾನ್ ಸರ್ಗೂ ಇನ್ನೊಬ್ಬರು ಒಂದು ನಾಗರಪ್ಪ ನಮ್ಮ ಹಿರೇಮಠ, ಅವ್ರಿಗೆ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ನಾನು ಏನಾದ್ರು ಒಂದು ಕಿರುಕಾಣಿಕೆ ಕೊಡಬೇಕು ಅಂತ ಒಂದು ನನ್ನ ಆತ್ಮಸಾಕ್ಷಿಗೆ ಒಪ್ಕೊಂಡೆ. ಅದಕ್ಕೋಸ್ಕರ ಮೊನ್ನೆ ಧಾರವಾಡದಲ್ಲಿ ರಾಜ್ಯ ಮಟ್ಟದ ನಮ್ಮ ನಾಗರ ಸರ್ ಹಿಂಗೆಲ್ಲ ನಮ್ಮ ಗುರುಗಳಿದ್ದಾರೆ, ನನ್ನ ಒಂದು ಏನಾದ್ರು ಅವ್ರಿಗೆ ಒಂದು ಸೇವೆ ಸಲ್ಲಿಸಬೇಕು ಅಂತಂದ್ರೆ ಆಯ್ತು. ನಮ್ಮ ವಿಠಲ್ ಕಡೆಯಿಂದ ನಮ್ಮ ನಾಗರ ಸರ್ ಪರಿಚಯ ಆಗಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ, ಲಭಿಸಿದೆ ತಮಗೆ. ನಾನು ಅದು ಕೊಟ್ಟದ್ದು ಇಲ್ಲ ಕಿರುಕಾಣಿಕೆ ಅಷ್ಟೇ. ಯಾಕಂದ್ರೆ ಇಷ್ಟು ಮಟ್ಟಕ್ಕೆ ನಾನು ಬೆಳೆದೀನಿ ಅಂತ ಅನ್ಕೊಂಡಿದ್ದಿಲ್ಲ ಜೀವನದಲ್ಲಿ. ಅದ್ರ ಬದಲಾಗಿ ನಾನು ಬೆಳೆಗೆ ನಾನು ಒಬ್ಬೇ ಕಾಣಲ್ಲ. ನನ್ನ ಟೀಮ್ ವಿಶ್ವಾಸದಿಂದ ಅವರು ಸಹ, ಹಾಗೂ ರೇಖಾ, ಆಮೇಲೆ ನನ್ನ 3 ವೈವಿಧ್ಯದಲ್ಲಿ ಸದ್ಯ ಪ್ರೆಸೆಂಟ್ ಅಂಬರೀಶ್, ವಿಠಲ್, ನಾನು. ಅವ್ರ ಕಾರ್ಯಕ್ರಮ ಬಂದ್ರೆ ನನಗೆ ಬಿಡಲ್ಲ, ನನ್ನ ಕಾರ್ಯಕ್ರಮ ಅಂದ್ರೆ ಅವರು ಬಿಡಲ್ಲ. ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮ ಮಾವು ಮಾತು ಜೀವನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾಗದ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಬೇರೆ ಕರ್ಕೊಂಡು, ಯಾಕಂದ್ರೆ ಉತ್ತರ ಕನ್ನಡ ಭಾಗದಾಗ ಯಾರು ಕಲಾವಿದರಲ್ಲಿ ಬೆಂಗಳೂರು ಮಟ್ಟದಲ್ಲಿ ಇಲ್ಲ. ಬಹಳ ಜನ ಕಲಾವಿದರಿದ್ದಾರೆ. ಮಾವ, ನಾನು ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದಿಷ್ಟೇ, ಹಿರಿಯ ಕಲಾವಿದರಿದ್ದಾರೆ, ಕಿರಿಯ ಕಲಾವಿದರಿದ್ದಾರೆ, ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಮುಂದೆ ಬೆಳೆಸಂತ ತಮ್ಮ ನನ್ನ ಕಡೆ ವಿನಂತಿ ಮಾಡುತ್ತಾ, ಹಾಗೂ ನಾನು ಇನ್ನೊಂದು ನಮ್ಮ ದೇವರಂತ, ನಮ್ಮ ಮನೆ ದೇವರಂತ ಕರಿತೀನಿ ನಾನು. ಯಾಕೆಂತಂದ್ರೆ ವೃತ್ತಿಯಲ್ಲಿ ವಕೀಲರು, ನಾನು ಬಹಳ ಜನ ವಕೀಲರು ನೋಡಿದ್ದೀನಿ, ದುಡ್ಡಿಸ್ಕೊಂತಾರೆ, ಅವ್ರ ಕೆಲಸ ಕೈ ಬಿಟ್ಬಿಡ್ತಾರೆ. ಇವರು ಹಾಗಲ್ಲ, ಒಂದೇನು ಬಹಳ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೂ ನಮಗೂ. ಬಡವರು ಅಂತ ಬಂದ್ರೆ ಆಯ್ತಪ್ಪ ಎಷ್ಟು ಅಂತ ಮನಸ್ಸುಳ್ಳ ವ್ಯಕ್ತಿ ನಮ್ಮ ನಾಗೇಶ್ ಸರ್ ಅವರು. ಎಂತ ಕೇಸ್ ನಾನು ಕೊಟ್ಟಿರೋದ್ರು ಯಾವತ್ತೂ ಫೇಲ್ ಆಗಿಲ್ಲ. ವಿತಿನ್ ತಿಂಗಳದೊಳಗೆ 2 ತಿಂಗಳೊಳಗೆ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಂದ್ ಹೇಳ್ತೀನಿ, ಈ ಕಲಾ ಬಹಳ ಹೆಂಗಿದೆ ಅಂತಂದ್ರೆ ಹಿಂದೂ ಆಡ್ಕೊತಾರ, ಮುಂದೆ ಆಡ್ಕೊತಾರೆ. ಈ ಟೀಮ್ ಹೊಡಿಬೇಕಪ್ಪ ಅಂದ್ರೆ ಬಹಳ ಜನ ಕಾಯ್ತಿರ್ತಾರೆ. ಅವ್ರು ಹೇಳಿದ್ರು ತಗೊಂಡು ಈಗ ನಾವು ಬಿಟ್ಬಿಡ್ಬೇಕು. ನಮ್ಮ ಟೀಮ್ ಏನಾದ ನಾವು ಊಟ ಮಾಡ್ತೀವೋ ಬಿಡ್ತೀವೋ ಎಲ್ಲ ವಿಚಾರ, ನಮ್ಮ ಸಂಬಂಧ ಸ್ನೇಹ ಗಟ್ಟಿಯಾಗಿರ್ಬೇಕು. ಗಟ್ಟಿಯಾಗಿದ್ದಾಗ ಮಾತ್ರ ನಾವು ಏನೇ ಸಾಧನೆ ಮಾಡಕ್ಕೆ ಸಾಧ್ಯ. ನಾನು ಒಬ್ಬರಿಂದ ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಟೀಮ್ ಇದೆಯಲ್ಲ, ಈ ಟೀಮಿಂದ ನಾವು ಏನಾದ್ರೂ ಹೆಸರು ಮಾಡಿದ್ರೆ ಅಂದ್ರೆ ಎಲ್ಲ ನಿಮ್ಮ ಆಶೀರ್ವಾದ, ಆರೈಕೆ, ನಮ್ಮ ಹುಡುಗರ ಆಶೀರ್ವಾದ, ನಮ್ಮ ಅಲ್ಲ ಪಕ್ಷಿ ಹಂಗಾಗಿ ಸರ್ ನೀವು ಯಾವಾಗ ಕೇಳಿ ನಾನು ಬರ್ಬೇಕಂತ ಇದೊಬ್ಬರು ಅನ್ಕೊಳ್ಳೋ ಮೇಡಮ್ ಏನಿಲ್ಲ ಕಳ್ತಾ ಇಲ್ಲ, ಅವರು ಸಹ ಹಾಗೆ. ಆಮೇಲೆ ನಮ್ಮ ತಂಗಿ ಶಿವಗಂಗಾ ಒಬ್ಬರಿಂದ ಬಂದಿದ್ದಾರೆ. ಆಮೇಲೆ ದುರ್ಗಾ ಮೇಡಮ್ ಅವರು ಎಂತ ಅದ್ಭುತ ಗಾಯಕರು ಅಂತಂದ್ರೆ ಅವ್ರದ್ದೇ ಸ್ವಂತ ಕರೋಕೆಗಳಿದ್ದಾರೆ.
ಬರೀ ನಾನು ಕಾರ್ಯಕ್ರಮ ಬರ್ತೀನಿ ಅಂತ ಅಮ್ಮ ನೀವು ಬರೋದಿಲ್ಲ ನನ್ನ ಈ ವೇದಿಕೆ ಪಾವನ ಆಗುತ್ತೆ ಬನ್ನಿ ಅಂತೇಳಿ ಮದುವೆ ಮಾತಾಡಿ ಹಾಗೂ ನಾಗರ ಸರ್ ಅಂತಂದ್ರೆ ಅವ್ರಿಗೆ ಹೇಳಕ್ಕೆ ಮಾತಾಡಲ್ಲ. ಯಾಕಂದ್ರೆ ಎಂತೆಲ್ಲ ಮಿನಿಮಮ್ 10 ವರ್ಷದಲ್ಲಿ 50,000 ಜನಕ್ಕೆ ಅವರು ಪ್ರಶಸ್ತಿಗಳನ್ನು ಕೊಡಿಸಿದ್ದಾರೆ. ನೋಡಿ ಅವ್ರು ಎಂಥ ವ್ಯಕ್ತಿ, ಅವರ ಡ್ರೆಸ್ ಕೊಡೋದ್ರೆ ಅವ್ರು ಗೊತ್ತಾಗುತ್ತೆ ಅವ್ರು ಹೇಗೆ ಅಂತೇಳಿ. ಅವ್ರ ಅಕ್ಕವಾಗಿರ್ತಾರೆ ನಮ್ಮ ನೀಲಮ್ಮ ಅವರು ಸಹ ಯಾವುದೇ ಕಾರ್ಯಕ್ರಮದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಆ ಪುಟ್ಟಿ ಡ್ಯಾನ್ಸರ್ ಮೊನ್ನೆ ನಾವು ಬೇರೆ ಬನ್ನಿ ಎಲ್ಲ ಡ್ಯಾನ್ಸ್ ಮಾಡೋದು ಮಾತ್ರ ಧಾರವಾಡದಲ್ಲಿ ಡ್ಯಾನ್ಸ್ ಕರ್ಕೊಂಡು ಮಾಡಿದ್ರೆ ಎಲ್ಲರೂ ಹೀಗೆ ಇರೋಣ. ಯಾಕಂದ್ರೆ ನಾಳೆ ಇರ್ತೀವಿ ಇರೋದು ಗ್ಯಾರಂಟಿ ಇಲ್ಲ. ಎಲ್ಲರಲ್ಲಿ ಚೆನ್ನಾಗಿರೋಣ, ಎಲ್ಲರೂ ಹೀಗೆ ನಗರತಾ ಇರೋಣ ಅಂತ ಹೇಳಿದ ಇಷ್ಟೊತ್ತು ಬಹಳ ಮಾತಾಡ್ಬಿಡ್ತಾರೆ ನಾನು. ಯಾಕಂದ್ರೆ ಮನುಷ್ಯ ಇಲ್ಲಿ ನಾನು ತೋರಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಸುರ್ಪುರದಾಗ ಡ್ಯೂಟಿ ಮಾಡ್ಬೇಕಾದ್ರೆ ಊಟ ಇರಲಿಲ್ಲ ನಮಗೆ. ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದ್ರೆ ಯಾರಾದ್ರೂ ಅಲ್ಲಿ ಊಟ ಮಾಡ್ತಿದ್ವಿ, ಇಲ್ಲ ಒಂದು ಬಾಳೆಹಣ್ಣು ತಿಂದು ನೋಡ್ಕೊತಿದ್ವಿ. ಅಷ್ಟು ಪರಿಸ್ಥಿತಿ ನಮ್ಮದು. ಅಂತ ಟೈಮಲ್ಲಿ ನನ್ನ ಜೊತೆಗಿದ್ದು ಸಾಥ್ ಕೊಟ್ಟು ಕೆಲಸದಲ್ಲಿ ಬಾಳ ನಡಿ ಅಂತ ಹೇಳಿ ಸಾಥ್ ಕೊಟ್ಟಂತ ನನ್ನ ಅರಟಿ ಯಾವಾಗಲೂ ನಾನು ಎಷ್ಟೇ ಒಂದು ಆಸ್ಪತ್ರೆ ಆಗಿರ್ಬೋದು, ರಾಜಕೀಯಕ್ಕೆ ಇದರ ವಿಚಾರ ಆಗಿರ್ಬೋದು, ಒಂದು ಏನೋ ಒಂದು ಎಮರ್ಜೆನ್ಸಿ ಇದ್ದರೆ ನಾನು ಇಲ್ಲಿ ಮಾತು ಹೇಳಿ ಸಪೋರ್ಟ್ ಮಾಡ್ತಾನೆ ರೆಡ್ಡಿ. ಈಗ ನಾನು ಚಿರಮಣಿ ಕಣ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಸ್ಟುಡಿಯೋ ಹಾಕ ನಾವು ಕಾರಣ ಎಲ್ಲ ಮಾಡಪ್ಪ, ಸ್ಟುಡಿಯೋ ಹಾಕ ಮಾಡ್ತಾ ಇಲ್ಲ ನೀನು ಹುಸೇನ್ ಮಾಡ್ಯಾನ, ಎಲ್ಲರೂ ಮಾಡ್ಯಾರ, ನೀನು ಒಂದು ಮಾಡಪ್ಪ ನಿಲ್ಸೂರಾಗ ಎಂದು ಆದಪ್ಪ ಮಾಡುವಂದಾಗ ಮಾಡಿ 1 ವರ್ಷ ಯಶಸ್ವಿಗೊಳಿಸ್ಯಾನ. ನಮ್ಮ ಯಾವಾಗಲೂ ಸ್ನೇಹ ಇದೇ ರೀತಿ ಇರ್ಲಿ ಅಂತೇಳಿ ದೇವರಲ್ಲಿ ಬೆಳ್ಕೊಳ್ತೇನೆ. ಯಾವುದೇ ರೀತಿ ಇರ್ಲಿ, ಕಾರ್ಡ್ ಟೈಮಿಗೆ ರಾತ್ರಿ 1 ಗಂಟೆಗೆ ಆದ್ರೂ ಕೂಡ ಫೋನ್ ಮಾಡಿದ್ರೆ ಬರ್ತೇನೆ ಅಂತ ಹೇಳ್ತಾ ಭೀಮಣ್ಣ ಸರ್ಗೆ ಬಹಳ ತುಂಬಾ ಧನ್ಯವಾದಗಳು. ಯಾವಾಗಲೂ ಭೀಮಣ್ಣ ಸರ್ದು ಹೇಳ್ತಿರ್ತಾ ನಾನು ನೋಡ್ತಿರ್ತೀನಿ. ಕಾಜಾಪುರ್ ಭೀಮಣ್ಣ ಅಂದ್ರೆ ಹುಲಿ ಭೀಮಣ್ಣ ಅಂದ್ರೆ ಹುಲಿ ಅಂದ್ರೆ ಭೀಮಣ್ಣನೇ ಅಂತ ಹೇಳ್ತಿರ್ತಾರೆ. ನಮ್ಮ ಆದಪ್ಪ ಅಲ್ಸಂದಿವಣ ಬಹಳ ನಮ್ಮೆದುರಿಗೆ ಅಪರದಲ್ಲಿ ಎಷ್ಟೋ ಬಾರಿ ನಾವೇ ನೋಡಿ ನಮ್ಮ ಎದುರಿಗೆ ಅಲ್ಸಂದಿವಣ ಆಗ್ತಿದ್ದ. ಬಹಳ ಬಡತನದಿಂದ ಬಂದಾನ. ಅವನು ಕೂಡ ಇವತ್ತಿನ ದಿನಮಾನದಲ್ಲಿ ಯೂಟ್ಯೂಬ್ ನಲ್ಲಿ ಎಲ್ಲ ಲಿಂಗಸೂರು ತಾಲೂಕಿನ ಪರಿಚಯ ಮಾಡಿಕೊಂಡಂತ ವೈಭವ್ ಅವರಿಗೆ ಪೂರಾ ಧನ್ಯವಾದಗಳನ್ನ ಹೇಳ್ತಾ, ಹೈಮಂತ್ ಸರ್ಗೂ, ಅಮರೇಶ್ ಸರ್ಗೂ, ವಿಠಲ್ ಸರ್ಗೂ ಕೂಡ ರಾಜ್ಯ ಪ್ರಶಸ್ತಿ ಕೊಡಿಸ್ಯಾರ. ಹೈಮಂತ್ ಸರ್ಗೂ, ನಗರತ್ನ ಮೇಳವರಿಗೂ ಮೂವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ Hey.